ಸ್ವಿಮ್ಮಿಂಗ್ ಪೂಲ್ನಲ್ಲಿ ಡೈ ವೇಳೆ ತಲೆಗೆ ಪೆಟ್ಟಾಗಿ ಯುವಕ ಸಾವಿಗೀಡಾಗಿದ್ದಾರೆ. ಬಲವಾಗಿ ಪೆಟ್ಟು ಬಿದ್ದ ಹಿನ್ನೆಲೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲೇ ಯುವಕ ಬಲಿಯಾಗಿದ್ದಾರೆ. ಹಿರೇಕೆರೂರಿನ ಮಹಾಕೋಟೇಶ್ವರ ಈಜುಕೊಳದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಈಜೋಕಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಹಾಗೇನೇ ಇದರಲ್ಲಿ ಯುವಕ ಸಾವಿಗೀಡಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ಪಟ್ಟಣದ ಕಾಕೋಳ ರಸ್ತೆಯಲ್ಲಿ ಈ ಘಟನೆಯಾಗಿದೆ. ನಾಗರಾಜ್ ಬಡಿಗೇರ 23 ವರ್ಷ ವಯಸ್ಸಾಗಿತ್ತು ಮೃತಪಟ್ಟಿರುವಂತಹ ಯುವಕ. ಫೆಬ್ರವರಿ 27ರಂದು ಈ ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಸ್ನೇಹಿತರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜೋಕೆ ತೆರಳಿದ್ದ ನಾಗರಾಜ್ ಈ ವೇಳೆ ಡೈ ಹೊಡೆಯುವಾಗ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಬಳಿಕ ನೀರಿನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ನಾಗರಾಜ್ ಪ್ರಾಣ ಬಿಟ್ಟಿದ್ದಾನೆ ಎನ್ನುವಂಥ ಮಾಹಿತಿ ಇದೆ. ನೀರಿನಲ್ಲಿ ಹೆಣವಾಗಿ ತೇಲಿದ ಬಳಿಕ ಸ್ನೇಹಿತರು ಎಚ್ಚೆತ್ತುಕೊಂಡಿದ್ದಾರೆ. ಈ ಕುರಿತು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ನಾಗರಾಜ್ ಫೋಟೋವನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಈಜೋಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಈಜುಕೊಳಕ್ಕೆ ನಾಗರಾಜ್ ಡೈವ್ ಮಾಡಿದ ವೇಳೆ ಅವರ ತಲೆಗೆ ಪೆಟ್ಟು ಬಿದ್ದಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಸ್ನೇಹಿತರೆಲ್ಲರೂ ಒಟ್ಟಿಗೆ ಹೋಗಿದ್ದು ಈಜೋಕ್ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ಗೆ. ಈ ಸಂದರ್ಭದಲ್ಲಿ ಆಗಿರುವಂಥ ದುರ್ಘಟನೆ ಇದು. ಮಾಹಿತಿ ಕೊಡ್ತಾರೆ ಹಾವೇರಿ ಪ್ರತಿನಿಧಿ ಡಕ್ಕಣಾಚಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಮನಿಸ್ತಾ ಇದ್ವಿ ಇಲ್ಲಿ ನಾವು ಸ್ನೇಹಿತರ ಜೊತೆಗೆ ಹೋಗಿದ್ದಂಥ ನಾಗರಾಜ್ ಒಂದು ಈಜುವಂಥ ಸಂದರ್ಭದಲ್ಲಿ ಅವರ ತಲೆಗೆ ಪೆಟ್ಟಾಗಿದ್ದು ಜೊತೆಗಿದ್ದಂಥ ಸ್ನೇಹಿತರಿಗೆ ಗೊತ್ತಾಗ್ಲಿಲ್ವಾ ಹೇಗೆ? ನೀರಿನಲ್ಲಿ ಹೆಣವಾಗಿ ತೇಲಿದ ಬಳಿಕ ಸ್ನೇಹಿತರು ಎಚ್ಚೆತ್ತುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸಾಮಾನ್ಯವಾಗಿ ಸ್ನೇಹಿತರೆಲ್ಲ ಸೇರಿ ಸ್ವಿಮ್ಮಿಂಗ್ ಪೂಲ್ಗೆ ಈಜೋಕಂತ ಹೋಗಿದ್ದಾರೆ. ನಾಗರಾಜ್ ಡೈವ್ ಮಾಡಿದ್ದಾರೆ. ಡೈವ್ ಮಾಡಿದಂಥ ಸಂದರ್ಭದಲ್ಲಿ ಅವರ ತಲೆ ವೀರೇಶ್ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸ್ನೇಹಿತರೆಲ್ಲರ ಜೊತೆಗಿದ್ರು, ಸ್ನೇಹಿತರಿಗೆ ಈ ಬಗ್ಗೆ ಗೊತ್ತಾಗ್ಲಿಲ್ವಾ ಹೇಗೆ? ಖಂಡಿತ ಸಂಪತ್ತು ಏನಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಏನಿದೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಕಳೆದ 2-3 ವರ್ಷಗಳಿಂದ ಇಂಥದ್ದೊಂದು ಪ್ರಕರಣ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗಿತ್ತು. ಚರ್ಚೆ ಆದ ನಂತರ ಕೂಡ ಅದಕ್ಕೆ ಬಹಳ ಕಟ್ಟುನಿಟ್ಟಿನಾದಂತ ಒಂದು ವ್ಯವಸ್ಥೆಯನ್ನ ಮತ್ತೆ ಟ್ರೈನರ್ ಅನ್ನ ಅಲ್ಲಿ ನೇಮಿಸಬೇಕು ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಮಂಗಳೂರು ಪ್ರಕರಣದಲ್ಲಿ ಏನೋ ಬಾಲಕಿಯರು ಸುಮಾರು ಒಂದು 3-4 ಬಾಲಕಿಯರು ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ 2 ಬಾಲಕಿಯರು ಮೃತರಾಗಿದ್ರು. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯಾವುದೇ ಟ್ರೈನರ್ ಇಲ್ಲ ಪರಿಣಾಮವಾಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಅದಾದ ನಂತರ ಕೂಡ ಸಾಕಷ್ಟು ಒಂದು ಎಚ್ಚರಿಕೆಯನ್ನ ಕೂಡ ಸರ್ಕಾರ ನೀಡಿತ್ತು. ಮತ್ತೆ ಹಾಗೇನೆ ಸ್ವಿಮ್ಮಿಂಗ್ ಪೂಲ್ ಯಾರು ಖಾಸಗಿ ಸ್ವಿಮ್ಮಿಂಗ್ ಪೂಲ್ ಇದಾವೆ ಅದಕ್ಕೆಲ್ಲರೂ ಕೂಡ ಒಬ್ಬ ಟ್ರೈನರ್ ಅನ್ನ ಇಡಬೇಕು. ಮತ್ತೆ ಅದಕ್ಕೆ ಸೂಕ್ತವಾದಂತ ಕಾಳಜಿಯನ್ನ CCTVಯನ್ನ ಸಂಪರ್ಕಿಸಬೇಕು ಅನ್ನೋ ಒಂದು ಮಾಹಿತಿನೂ ಕೂಡ ಕೊಟ್ಟಿತ್ತು. ಅದಾದ ನಂತರ ಮತ್ತೆ ಇದೀಗ ಹಾವೇರಿ ಜಿಲ್ಲೆಯ ಒಂದು ಕಾಕೋಳ ಗ್ರಾಮದಲ್ಲಿರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಗ ಯುವಕನೋರ್ವ ಈ ರೀತಿ ಈಜಾಡಲು ಹೋಗಿ ಆ ತಲೆಗೆ ಪೆಟ್ಟು ಬಿದ್ದ ನಂತರ ತಾನು ನೀರಿನಲ್ಲಿ ಮುಳುಗಿ ಸಾಕಷ್ಟು ನೀರನ್ನು ಕುಡಿದಿದ್ದಾನೆ. ಅದಾದ ನಂತರ ಅಲ್ಲಿರ್ತಕ್ಕಂಥ ಸ್ನೇಹಿತರು ಬಿಡು ಈಜ್ತಾ ಇದ್ದಾನೆ ಅನ್ನೋ ಒಂದು ಕಲ್ಪನೆಯಲ್ಲೇ ಎಲ್ಲರೂ ಆತನನ್ನು ಬಿಟ್ಟಿರ್ತಾರೆ. ಆದ್ರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಆತ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮೂಗಿನ ಮತ್ತು ಬಾಯಲ್ಲಿ ನೀರು ಹೋಗಿದೆ. ಹೀಗಾಗಿ ಉಸಿರಾಟ ಆಡೋದಕ್ಕೆ ಮತ್ತು ಮಾತು ಆಡೋದಕ್ಕೆ ಕೂಡ ಸಹ ಆಗಿಲ್ಲ. ಹೀಗಾಗಿ ಆತ ಏಕಾಏಕಿ ನೀರಿನಲ್ಲಿ ಸುಮಾರು 10 ನಿಮಿಷಗಳ ಕಾಲ ನೀರಿನಲ್ಲಿ ಒದ್ದಾಡಿ ಪ್ರಾಣವನ್ನು ಬಿಟ್ಟಿರೋದು. ಅದಾದ ನಂತರ ಅಲ್ಲಿರ್ತಕ್ಕಂಥ ಸ್ಥಳೀಯ ಸ್ನೇಹಿತರು ಏನಿದ್ದಾರೆ ಆತನನ್ನ ಯಾಕೆ ಈ ರೀತಿ ನೀರಿನಲ್ಲಿ ಮುಳುಗಿದಾನೆ ಅನ್ನೋ ಒಂದು ಗಮನಿಸಿ ಆತನನ್ನ ಮೇಲೆತ್ತಿ ನೋಡ್ತಾರೆ. ಆಗ ಆತ ಉಸಿರು ಚೆಲ್ಲಿರುತ್ತೆ. ಹೀಗಾಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈ ರೀತಿಯಾದಂತಹ ಸಾಕಷ್ಟು ಸಾವುಗಳು ಆಗ್ತಾ ಇರೋದು ಮಾತ್ರ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೂ ಕೂಡ ಸ್ವಿಮ್ಮಿಂಗ್ ಪೂಲ್ ನ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ. ಯಾಕಂದ್ರೆ ಅಲ್ಲಿ ಒಬ್ಬ ಸರಿಯಾದಂತ ಟ್ರೈನರ್ ನೀಡಬೇಕು. ಆ ಟ್ರೈನರ್ ಮೂಲಕವೇ ಆ ಸ್ವಿಮ್ಮಿಂಗ್ ನಲ್ಲಿ ಈಜಾಡ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಸಾಕಷ್ಟು ಸಾವುಗಳು ಈ ರೀತಿಯಾಗಿ ಆಗ್ತಾ ಇರೋದು ಮಾತ್ರ ಖೇದಕರ ಅಂತ ಹೇಳ್ಬೋದು. ಈ ಪ್ರಕರಣ ಕೂಡ ಮುಚ್ಚಾಕಿತ್ತು. ಇದೀಗ ಆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸಂಪತ್ತು ಒಟ್ಟಿನಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ನ ಸಾವು ಆ ಮಾಲೀಕನ ಮೇಲೆ ಯಾವ ರೀತಿ ಪ್ರಕರಣ ದಾಖಲಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸಂಪತ್ತು. ಥ್ಯಾಂಕ್ ಯು ವೀರೇಶ್.